ಅವ್ನ ವ್ಯಕ್ತಿತ್ವನೇ ಕಾರಣ ಇದಕ್ಕಷ್ಟೇ ಅಂತ ಹೇಳ್ತೀನಿ. ಸಿನಿಮಾ ಆಮೇಲೆ ಅಂತ ಹೇಳ್ತೀನಿ. ಯಾಕಂದರೆ ಅವ್ನು ಕಂಡ್ರೆ ಎಲ್ಲರಿಗೂ ಪ್ರಾಣ. ನಮಗೆಷ್ಟು ಪ್ರೀತಿ ಅವನ ಮೇಲೆ ಅದಕ್ಕಿಂತ ಹೆಚ್ಚು ಪಟ್ಟು ಪ್ರೀತಿ ಜನಗಳಿಗೆ ಅವನ ಮೇಲಿದೆ. ಇವತ್ತು ನಾವೇನೇ ನೋಡ್ತಿದ್ರು ಅವರಿಂದನೇ ಇದಾಗಿರೋದು. ಅವನಿಗೆ ಮೊದಲನೇ ಸಲ ರಿಲೀಸ್ ಆದಾಗ ಎಷ್ಟು ಜನ ಅವನಿಗೋಸ್ಕರ ಈ ಪಿಕ್ಚರ್ ಹೀಗೆ ಯಾಕಂದ್ರೆ ಅವ್ನು ಯಾವಾಗಲೂ ಹೇಳಿದಾನೆ ಅವನ ಇಂಟರ್ವ್ಯೂಲ್ಲಿ, ನಾನು ಪಿಕ್ಚರ್ ಮಾಡಿದ್ರೆ ಇವನೇನೋ ಬೇರೆ ಮಾಡ್ತಾನೆ ಅಂತಲೇ ಜನ ಬಂದು ನೋಡೋದು, ಅದಕ್ಕೋಸ್ಕರ ನಾನು ಕಷ್ಟಪಡ್ತೀನಿ ಅಂತ. ಸೊ ಅವ್ನು ಪಟ್ಟಿರೋ ಕಷ್ಟಕ್ಕೆ ಅದು ಯಾವತ್ತೂ ಜನ ಅವನಿಗೆ ಅದೇ ಥರ ವೆಲ್ಕಮ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತಲೇ ಶುರು ಆಗುತ್ತೆ. ಸೊ ನಿಮ್ಮ ಹೆಸರು ಇದೆ ಅಲ್ಲಿ, ಅದ್ರ ಬಗ್ಗೆ ನಾನು ಮಾತಾಡೋದಾದ್ರೆ ಅದು ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಇಟ್ಟಿದ್ದು ಹೆಸರು ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತ. ಶುರು ಮಾಡಿದ್ದು ನನ್ನ ಸೌಭಾಗ್ಯ ನೋಡಿ, ನನ್ನ ಹೆಸರಿಂದ ಮಾಡಿದ್ದೊಂದು ಇವತ್ತವರೆಗೂ ನಾನು ಅದನ್ನು ಕೇಳ್ತಾನೇ ಇರ್ತೀನಿ. ನಮ್ಮ ಪ್ರೊಡಕ್ಷನ್ನು ಪೂರ್ಣಿಮಾ ಪ್ರೊಡಕ್ಷನ್ ಅಂತ. ಸೊ ಅದು ನನಗೆ ದೊಡ್ಡ ಹೆಮ್ಮೆನೇ. ಅವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಹೋಗೋವರೆಗೂ ಆ ಹೆಸರು ನಮ್ಮ ಪ್ರೊಡಕ್ಷನಲ್ಲಿ ಇದ್ದೇ ಇರುತ್ತೆ. ಮಾರ್ಚ್ 17 ಅವ್ರ ಹುಟ್ಟುಹಬ್ಬ ಕೂಡ ಹೌದು. ಒಂದು ದೊಡ್ಡ ಗಿಫ್ಟ್ ಸಿಕ್ತು ಅಭಿಮಾನಿಗಳಿಗೆ. ಖಂಡಿತ ಅದು ಅವ್ರಿಗೆ ಗಿಫ್ಟ್ ಅಲ್ಲ, ಇದು ನಮಗೆ ಗಿಫ್ಟ್. ಯಾಕಂದರೆ ನಮ್ಗೆ ಮತ್ತೆ ಇದನ್ನೆಲ್ಲ ನೋಡೋಕ್ಕೆ ಸಿಗ್ತಿದೆಯಲ್ಲ. ಸೊ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನೇ ಒಂದು ವಾರದಿಂದ. ಯಾವಾಗ ಹೋಗ್ತೀನೋ ಥಿಯೇಟ್ರಿಗೆ ಅಂತ. ಯಾಕಂದ್ರೆ ನಾನು ಅವನ ಸಿನಿಮಾನೇ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಿರೋದು, ಅಪ್ಪುದು. ಇಡೀ ನಮ್ಮ ರಾಘು ಆಗಲಿ ಶಿವಣ್ಣ ಆಗಲಿ ಎಲ್ಲರ ಪಿಕ್ಚರ್ಗಿನ್ನ ಹೆಚ್ಚಾಗಿ ನಾನು ಅಪ್ಪು ಸಿನಿಮಾನೇ ಬಂದು ಥಿಯೇಟ್ರಲ್ಲಿ ನೋಡೋದು. ಸೊ ಇವತ್ತು ನಾನು ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇನ್ನೊಂದು ನಿಮ್ಮ ಮಗಳು ಸಿನಿಮಾ ಕೂಡ ರಿಲೀಸ್ ಆಯಿತು. ಸೊ ಮಗಳು ಕೂಡ ಇಲ್ಲೇ ಇದ್ದಾರೆ. ನಮಗೆ ಅದು ಕಾಣಿಸ್ತಿದೆ ಪ್ರೀತಿ ಅಮ್ಮ. ಅವಳಿಗೆ ಅವ್ರ ಮಾಮನ ಪಿಕ್ಚರ್ ಫಸ್ಟು ನೋಡಿಬಿಡ್ಬೇಕು. ಖಂಡಿತ ಅವಳ ಫಿಲಿಮ್ ಮೇಲೆ ಅವಳಿಗೆ ಆ ಒಂದು ಇದು ಇದ್ದೇ ಇದೆ. ಈಗ ತಕ್ಷಣ ಹೋಗ್ತಾಳೆ. ಆದರೆ ಅವಳಿಗೇನಂದರೆ ಅವ್ರ ಮಾಮನ ಪಿಕ್ಚರ್ ಅಂದ ತಕ್ಷಣ ಮನಸ್ಸಲ್ಲಿ ಏನೇ ಆಗಲಿ ನಾವು ಹೇಳ್ಕೊಡೋದಲ್ಲ, ಅವ್ರಿಗೆ ಮನಸ್ಸಲ್ಲೇ ಬಂದುಬಿಡುತ್ತೆ. ಅದು ಇಲ್ಲ, ನಾನು ಮೊದಲು ಮಾಮನ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಹೋಗ್ತಿದ್ದೆ ಅಂತ. ಅದು ಒಂದು ಅವಳ ಪಿಕ್ಚರ್ ಇವತ್ತು ಹೈಡ್ ಆ್ಯಂಡ್ ಸೀಕ್ ರಿಲೀಸ್ ಆಗಿದೆ. ಅವಳಿಗೆ, ಅನೂಪ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ಯಾವ ದಾರಿಲಿ ಅಪ್ಪು ನಡ್ಕೊಂಡು ಹೋಗಿದ್ದಾನೋ, ಅಂದರೆ ಅವ್ನು ನಮ್ಮ ತಂದೆ ದಾರಿಲಿ ನಡ್ಕೊಂಡು ಹೋಗಿದ್ದಾನೆ, ಅದೇ ದಾರಿಲಿ ಎಲ್ಲ ಮಕ್ಕಳು ನಡೀಲಿ ಅಂತ ನಾನು ಹೇಳ್ತೀನಿ. ಇದೇ ಥಿಯೇಟರ್ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ನೋಡಿದ್ದೆ ಸಿನಿಮಾ ಅಪ್ಪುದು ಫಸ್ಟು ನಾನು. ಅದಲ್ಲದೆ ನಾನು ನಮ್ಮ ತಾಯಿ ಜೊತೆ, ನಮ್ಮ ತಾಯಿಗೋಸ್ಕರ ಒಂದು ಶೋ ಮಾಡಿಸಿದ್ವಿ. ನಮ್ಮ ತಾಯಿ ತುಂಬ ಇಷ್ಟಪಟ್ಟು ನೋಡಿದ ಸಿನಿಮಾ ಜಾಕಿ. ಅವ್ರಿಗೆ ಹುಷಾರಿರಲಿಲ್ಲ ಸ್ವಲ್ಪ, ಆದರೂ ಅವನಿಗೋಸ್ಕರ ಪಿಕ್ಚರ್ ನೋಡಬೇಕಂತ ಬಂದಿದ್ದರು. ಅವತ್ತು ನನಗಿನ್ನೂ ನೆನಪಿದೆ. ಸರೋಜಾದೇವಿ ಆಂಟಿ, ಜಯಂತಿ ಆಂಟಿ, ಅನುಪ್ರಭಾಕರ್ ಅವರು ಎಲ್ಲರೂ ಬಂದಿದ್ದರು. ಅಮ್ಮನ ಜೊತೆ ಕೂತ್ಕೊಂಡು ನಾವು ಪಿಕ್ಚರ್ ನೋಡಿದ್ವಿ. ಅವಾಗ ಅಮ್ಮ ಸ್ಪೆಷಲಿ ಅಮ್ಮನಿಗೆ ಯಕ್ಕರಾಜ ರಾಣಿ ಸಾಂಗು ತುಂಬ ಇಷ್ಟ. ಅವರು ಯಾವಾಗಲೂ ಎಂಜಾಯ್ ಮಾಡೋರು ಹಾಡನ್ನ. ಅಪ್ಪುನ ಆ ಥರ ನೋಡಿದ್ದೆ ಅವ್ರಿಗೊಂದು ಖುಷಿ. ಆ ಟೈಮಲ್ಲಿ ಅಪ್ಪು ಸರ್ ಹತ್ರ ನೀವು ಈ ಸಿನಿಮಾ ನೋಡಿ ಏನು ಹೇಳಿದ್ರಿ, ಅದನ್ನೇನಾದರೂ ನೆನಪು ಮಾಡ್ಕೊಬೋದಾ? ನಾನು ಯಾವಾಗಲೂ ಅಪ್ಪುಗೆ ಅವ್ನ ಸಾಂಗ್ ಬರ್ತಿದ್ದಂಗೆ ಫೋನ್ ಮಾಡ್ತೀನಿ. ನೋಡಿದ ತಕ್ಷಣ ಫೋನ್ ಮಾಡ್ತೀನಿ. ಇದನ್ನು ನೋಡಿದೆ, ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ಯಾ, ಹಂಗೆ ಯಾವಾಗ ನಾವು ಮಾಡಿದಾಗಲೂ ಅವನಿಗೆ ಒಂಥರ ಸಂಕೋಚ, ನಾಚಿಕೆ ಅವನಿಗೆ. ಯಾವಾಗಲೂ ಅವ್ನು ಯಾವತ್ತೂ ನಾನು ಮಾಡಿದೆ, ನಾನು ಹಿಂಗೆ, ನನಗೆ ಹಂಗೆ ಅಂತ ಹೇಳಿದ್ದಿಲ್ಲ. ನಾವು ಹೇಳಿದ್ರು ಕೂಡ ಅಷ್ಟೇ ನಾಚಿಕೊಂಡು ಸಂಕೋಚದಿಂದ, ಹೌದಾ ನಿಂಗೆ ಇಷ್ಟ ಆಯಿತಾ, ರಿಲೀಸ್ ಆಗಲಿ ಫಸ್ಟು, ಜನ ಏನಂತಾರೆ ನೋಡೋಣ ಅಷ್ಟೇ. ಇವತ್ತು ಹಾಡುಗಳು ನೋಡುವಾಗ ಅಥವಾ ಸಿನಿಮಾಗಳು ನೋಡುವಾಗ, ಟಿ ವಿಲಿ ನೋಡುವಾಗ ಏನು ಫೀಲ್ ಆಗುತ್ತೆ? ಅದು ನಂಗೆ ತುಂಬ ಅವತ್ತು ಕಾಲ್ ಮಾಡ್ತಿದ್ರಿ, ಈಗ ಆ ಥರ ಫೀಲ್ ಹಂಚ್ಕೊಳ್ಳೋದಾದರೆ? ಈಗ ಆ್ಯಕ್ಚುಲಿ ನಾನು ಒಂದು ವಾರದಿಂದ ಸ್ವಲ್ಪ ಬೇಜಾರಲ್ಲೂ ಇದ್ದೀನಿ. ನಂಗೆ ಹೇಳೋಕ್ಕಾಗ್ತಿಲ್ಲ ಅದು. ಈ ಸಿನಿಮಾ ನೋಡಿದ್ದು ನಾನು 2010ರಲ್ಲಿ, ಇವತ್ತೇ ನೋಡ್ತಾ ಇದ್ದೆ ಮತ್ತೆ. ಅವಾಗ ನೋಡಿದಾಗ ನನ್ನ ತಮ್ಮ ಇದ್ದರು, ಗಲಾಟೆ ನಂಗೆ ಸಿನಿಮಾನೇ ಸರಿಯಾಗಿ ಅರ್ಥ ಆಗಲಿಲ್ಲ. ಇವತ್ತು ಸಂಪೂರ್ಣವಾಗಿ ಕುತ್ಕೊಂಡು ಎಂಜಾಯ್ ಮಾಡಿದೆ. ಈ ಸಿನಿಮಾ ನನ್ನ ತಮ್ಮನಿಗೆ ಕೊಟ್ಟಿದ್ದು ಸೂರ್ಯ ಅವರು, ಅವ್ರ ತಂಡದವರು. ಅವ್ರಿಗೆ ದೊಡ್ಡ ನಮಸ್ಕಾರ. ಯಾಕಂದರೆ ಇಂಥ ಒಂದು ಸಿನಿಮಾನ ನನ್ನ ತಮ್ಮನಿಗೆ ಕೊಟ್ಟರು, ಇಂಥ ಒಂದು ಸಿನಿಮಾನ ಅಪ್ಪು ಅಭಿಮಾನಿಗಳಿಗೆ ಕೊಟ್ಟರು. ಇವತ್ತು ಸಿನಿಮಾ ಬದುಕಿದೆ, ಇವತ್ತು ಅದೇ ಎಂಜಾಯ್ಮೆಂಟ್ ಇದೆ. ಆದರೆ ಒಂದು ಸ್ವಲ್ಪ ಎಮೋಷ್ನಲ್ ಇದೆ. ಇಂಥ ಮನುಷ್ಯ ನಮಗೆ ಕಳ್ಕೊಂಬಿಟ್ವಲ್ಲ, ಭೂಮಿ ಮೇಲೆ ಅವ್ನಿಗೆ ಜಾಗ ಇಲ್ವಾ, ನಮ್ಮ ಜಾಗ ಅವ್ನು ಕೊಟ್ಬಿಟ್ಟು ನಾವು ಇರಬಾರ್ದಾಗಿತ್ತಲ್ಲ ಅಂತ ಅನಿಸುತ್ತೆ. ಅಷ್ಟು ಕಣ್ ತುಂಬ್ಕೊಂಡು ನೋಡಿದೆ ಸಿನಿಮಾ. ನಾನು ಸ್ವಲ್ಪ ಎದೆ ಕಟ್ಕೊಂಡೇ ನೋಡಿದೆ. ಬಟ್ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಡೀ ಟೀಮು. ನಮ್ಮ ಸೂರ್ಯ ಅವ್ರಿಗಂತೂ
ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಸಿನಿಮಾ ಕೊಟ್ಟಿದ್ದಾರೆ. ರಾಘಣ್ಣ 14 ವರ್ಷ ಆದ್ಮೇಲೆ ಬಂದ್ರು ಬುಕ್ ಮೈ ಶೋನಲ್ಲೆಲ್ಲ ಫುಲ್ಲು ಶೋಗಳು. ಸೊ ಒಂದು ರೀತಿ ಅಂದರೆ ಎಮೋಷನಲ್ ಜೊತೆಗೆ ಖುಷಿನೂ ಆಗುತ್ತೆ. ಅಂದರೆ ಯಾವತ್ತೇ ಇದ್ರೂ ಅಪ್ಪು ಅವ್ರ ಕ್ರೇಜ್ ಕಡಿಮೆ ಆಗೋದಿಲ್ಲ ಅನ್ನೋದಕ್ಕೆ. ನನ್ನ ತಮ್ಮನ್ನ ಅಭಿಮಾನಿಗಳು ಬದುಕಿಸ್ಕೊಂಡಿದ್ದಾರೆ, ಅವನ್ನ ಉಳಿಸ್ಕೊಂಡಿದ್ದಾರೆ, ಹೃದಯದಲ್ಲಿ ಬದುಕಿಸ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಒಬ್ಬ ಅಭಿಮಾನಿಗಳು ತೆಗೆದು ನೋಡಿ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಇದು ಅವ್ರು ನನ್ನ ತಮ್ಮನಿಗೆ ಕೊಟ್ಟಿರೋ ಬದುಕು. ಅವಾಗ ಎಲ್ಲರ ಮನೇಲಿದ್ದ, ಇವಾಗ ಎಲ್ಲರ ಮನಸ್ಸಲ್ಲಿದ್ದಾರೆ. ಈ ಅಭಿಮಾನಿ ದೇವರುಗಳಂತ ನಮ್ಮ ತಂದೆ ಹೇಳಾಯಿತು, ದೇವರುಗಳೇ ಅವರು, ಅವ್ರನ್ನ ಇಷ್ಟ ಅವನ್ನ ಆಚರಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ ಇನ್ನೂ ಕಷ್ಟ ಆಯಿತು. ಇನ್ನೊಂದು ಸ್ವಲ್ಪ ದಿನ ಇರಬಾರ್ದಾಗಿತ್ತು, ಅವನು ಇನ್ನೊಂದು 20 ಪಿಕ್ಚರ್ ಕೊಡಬೇಕಾಗಿತ್ತು. ನಿಜವಾಗ್ಲೂ ಅಶ್ವಿನಿ ಅವ್ರಿಗೆ ದೊಡ್ಡ ಮನಸ್ಸು ಮಾಡಿ, ಅವರು ಪಾಪ ಕಷ್ಟದಲ್ಲಿದ್ದರು. ಇಂಥ ಸಿನಿಮಾ ನೋಡಿ, ನೆನ್ನೆ ಆಕೆ ಹುಟ್ಟುಹಬ್ಬ ಆಗಿದೆ, ನಾಳಿದ್ದು ನನ್ನ ತಮ್ಮನ ಹುಟ್ಟುಹಬ್ಬ, ಮಧ್ಯೆ ಪಿಕ್ಚರ್ ರಿಲೀಸ್ ಮಾಡಿದ್ದಾರೆ. ನಾನಿನ್ನೂ ಅವ್ರನ್ನ ಕೇಳ್ಕೊಳ್ಳಿ, ಇನ್ನೊಂದು 2-3 ಪಿಕ್ಚರ್ ಜೊತೆ ರಿಲೀಸ್ ಮಾಡುವ, ಅಭಿಮಾನಿಗಳ ಜೊತೆ ಅಪ್ಪನ ಬೆರೆಯೋಕ್ಕೆ ಜಾಗ ಬಿಡು ಅಂತ ಕೇಳಬೇಕು ಅಂತ ಆಸೆ. ಅಣ್ಣ, ಅವತ್ತಿನ ನೆನಪು ಹೇಗಿತ್ತು? ಏನಂದರೆ ಇದೇ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ರಿ ನೀವೆಲ್ಲರೂ? ಅಪ್ಪಾಜಿ ಅವ್ನು ಹೋದ್ಮೇಲೆ ನನಗೆ ಅವ್ನ ಜೊತೆ ನಡೆದಿದ್ದ ವಿಷಯ ಎಲ್ಲ ಮರ್ತೋಯ್ತಪ್ಪ. ಅದು ಈ ಜನಗಳ ಹತ್ರ ಇವತ್ತು ನೋಡಿದ್ಮೇಲೆ ನನಗೆ ಹಳೇದೇ ಮರ್ತೋಗ್ಬಿಡ್ತಪ್ಪಾಜಿ. ಯಾಕಂದರೆ ಅವನು ಇದ್ದಾಗಿದ್ದ ದಿನ ಅಲ್ಲ, ಇವನು ಇಲ್ದಿರೋ ದಿನ ನೆನೆಸ್ಕೋಬಾರ್ದು. ನಾನು ಇವತ್ತು ಅವ್ನು ಇದ್ದಾನೆ ಅಂತಲೇ ನೋಡಿದೆ, ಎಲ್ಲೂ ಇಲ್ಲ ಅಂತ ಅನಿಸ್ತಾ ಇಲ್ಲ. ಅವತ್ತು ಇದೇ ಥರ ಜನ ಕಿರಿಸ್ತಾ ಇದ್ರು, ಇವತ್ತಿನ್ನೂ ಜನ ಜಾಸ್ತಿ ಕಿರಿಸ್ತಾ ಇದ್ರು. ಆ ಕಿರಿಚಲ್ಲಿ ಒಂದು ನೋವು ಕಾಣ್ತಿದೆ, ಒಂದು ಪ್ರೀತಿ ಕಾಣ್ತಿದೆ. ಅವತ್ತು ಬರೀ ಮನರಂಜನೆ ಇತ್ತು, ಇವತ್ತು ಅವ್ರ ಮನಸ್ಸಿಗೆ ರಂಜನೆ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.